ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಅಪ್ರೋಪ್ರಿಯೇಷನ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ಸೊ ಗ್ಯಾರಂಟಿ ಆಫ್ ಎ ಪಾರ್ಟ್ನರ್ ಅಥವಾ ಗ್ಯಾರಂಟಿ ಟು ಪ್ರಾಫಿಟ್ ಆಫ್ ಎ ಪಾರ್ಟ್ನರ್ ಅಂದ್ರೆ ಪಾಲುದಾರನಿಗೆ ಗ್ಯಾರಂಟಿ ಕೊಡ್ತೀವಿ. ಯಾವ ರೀತಿ ಗ್ಯಾರಂಟಿ ಕೊಡ್ತೀವಿ, ಯಾಕೆ ಈ ಕಾನ್ಸೆಪ್ಟ್ ನಮಗೆ ಯೂಸ್ ಆಗ್ತದೆ ಅನ್ನೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಗ್ಯಾರಂಟಿ ಆಫ್ ಎ ಪ್ರಾಫಿಟ್ ಟು ಎ ಪಾರ್ಟ್ನರ್ ಹಿಂಗಂದ್ರೆ ಏನು ಅಂತ ಹೇಳಿ ಅಂದಾಗ, ಸಪೋಸ್ ನೋಡಿ ನಾವು ಬಿಸ್ನೆಸ್ ಅನ್ನ ಮಾಡಿದೀವಿ. ನಿಮಗೆ ಬುಕ್ಕಿಸ್ಟ್ ಹೇಳಲ್ಲ, ನಾ ಫಸ್ಟ್ ನಮ್ಮ ಭಾಷೆ ಒಳಗೆ ಹೇಳ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ, ಆಮೇಲೆ ನಾವು ಬುಕ್ಕಿಸ್ಟ್ ಹೋಗೋಣ ಅಂತ. ಸೊ ಈಗ 3 ಜನ ಪಾಲುದಾರರು ಅದಾರ, ಹೌದಾ? 3 ಜನ ಪಾಲುದಾರರು ಅದಾರ. ಇದ್ದಂತಹ ಸಂದರ್ಭದಲ್ಲಿ ಅವ್ರ ಬಿಸ್ನೆಸ್ ಅನ್ನ ಚೆನ್ನಾಗಿ ನಡ್ಸ್ಕೊಂಡು ಹೊಂಟಿದ್ದಾರೆ. ಇವ್ರ ಹೆಸರ ಎ, ಬಿ ಮತ್ತು ಸಿ. 3 ಜನ ಪಾಲುದಾರರು ಅದಾರ. ಇವ್ರ ಬಿಸ್ನೆಸ್ ಅನ್ನ ಚೆನ್ನಾಗಿ ನಡ್ಸ್ಕೊಂಡು ಹೊಂಟಿದ್ದಾರೆ. ಒಂದ್ ಟೈಮ್ ಏನ್ ಅನ್ಸಪ್ಪ ಅಂದ್ರೆ ಬಿಸ್ನೆಸ್ ಲಾಸ್ ಹೊಂಟದ. ನಾವ್ ಏನ್ ಮಾಡೋಣ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಸರ್ ನೀವು ಅನ್ಕೊಡ್ರಿ, ನೀವು ಎ ಅನ್ಕೊಡ್ರಿ, ಬಿ ಮತ್ತು ಸಿ ನಿಮ್ ಫ್ರೆಂಡ್ಸ್ ಅನ್ಕೊಡ್ರಿ, ನನ್ನನ್ನ ಡಿ ಅನ್ಕೊಡ್ರಿ. ಓಕೆ, ನನ್ನನ್ನ ಡಿ ಅನ್ಕೊಂಡ್ಬಿಡ್ರಿ. ಈಗ ನೀವು ಏನ್ ಮಾಡ್ತೀರಂದ್ರ ನಿಮ್ಮ ಬಿಸ್ನೆಸ್ ಲಾಸ್ ಹೊಂಟಂತಹ ಸಂದರ್ಭದಲ್ಲಿ ಅಥವಾ ಏನೋ ನಿಮಗೆ ಇನ್ನೊಬ್ಬ ವ್ಯಕ್ತಿಯನ್ನ ಕರ್ಕೋಬೇಕಾದಂತಹ ಸಂದರ್ಭದಲ್ಲಿ ಆತನನ್ನ ತಗೋಬೇಕಾಗ್ಯದ. ಬಟ್ ಆತ ಬರ್ತಾನ ಇಲ್ಲೋ ಅಂತ ಹೇಳಿ ಏನದಂದ್ರೆ ನಿಮಗೆ ಡೌಟ್ ಅದ. ನೋಡಿ, ನೀವು 3 ಜನ ಕೂಡ್ಕೊಂಡು ಬಿಸ್ನೆಸ್ ಅನ್ನ ಮಾಡಿದ್ರಿ. ಓಕೆ, ಇನ್ನೊಬ್ಬ ವ್ಯಕ್ತಿಯನ್ನ ನಿಮ್ ಬಿಸ್ನೆಸ್ ಅಲ್ಲಿ ಕರ್ಕೋಬೇಕಂತ ನಿಮ್ಗೆ ಆಸೆ ಅದ. ಬಟ್ ಅವ ನಿಮ್ ಬಿಸ್ನೆಸ್ ಬರ್ತಾನೋ ಇಲ್ಲೋ ಅಂತ ಹೇಳಿ ನಿಮ್ಗೆ ಏನದಂದ್ರ ಡೌಟ್ ಅದ. ಯಾಕೆ ಡೌಟ್ ಅದ ಅಂದ್ರ ನಿಮ್ಮ ಸಂಸ್ಥೆ ಪ್ರಾಫಿಟ್ ಆಗ್ತದೆ ಲಾಸ್ ಆಗ್ತದೆ. ಪ್ರಾಫಿಟ್ ಆದ್ರೆ ಎಲ್ಲರೂ ಬರ್ತಾರ, ನನ್ನ ಪ್ರಕಾರ ಪ್ರಾಫಿಟ್ ಆದ್ರೆ ಎಲ್ಲರೂ ಬರ್ತಾರ, ಅದೇ ಲಾಸ್ ಆದ್ರೆ ಯಾರು ಬರೋದಿಲ್ಲ. ಅಂತಹ ಸಮಯದಲ್ಲಿ ಈ ಕಾನ್ಸೆಪ್ಟ್ ನಮಗೆ ಏನಾಗ್ತದೆ ಅಂದ್ರ ಈ ಕಾನ್ಸೆಪ್ಟ್ ನಮಗೆ ಬಳಕೆಗೆ ಬರ್ತದೆ. ನಾಳೆ ಬಿಸ್ನೆಸ್ ಮಾಡಿದಾಗ ನೀವು ಕಾನ್ಸೆಪ್ಟ್ ಅನ್ನ ನೀವು ಅಡಾಪ್ಟ್ ಮಾಡಬಹುದು. ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಗ್ಯಾರಂಟಿ ಆಫ್ ಎ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸಮಟೈಮ್ಸ್ ಎ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಇನ್ ಟು ದ ಫರ್ಮ್ ವಿತ್ ಅ ಗ್ಯಾರಂಟಿ ಆಫ್ ಸರ್ಟೇನ್ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್. ಸಚ್ ಗ್ಯಾರಂಟಿ ಆರ್ ಅಶ್ಯೂರೆನ್ಸ್ ಮೇ ಬಿ ಗಿವನ್ ಬೈ ಆಲ್ ಓಲ್ಡ್ ಪಾರ್ಟ್ನರ್ಸ್ ಇನ್ ಎ ಸರ್ಟೇನ್ ರೇಷಿಯೋ ಆರ್ ಬೈ ಎನಿ ಒನ್ ಓಲ್ಡ್ ಪಾರ್ಟ್ನರ್ ಇಂಡಿವಿಜುವಲಿ ಟು ದ ನ್ಯೂ ಪಾರ್ಟ್ನರ್. ಹೆಂಗಂದ್ರೆ ಸೊ ಸಮ್ ಟೈಮ್ ಏನಾಗ್ತಂದ್ರ ನೀವು ಪಾಲುದಾರನನ್ನ ಸಂಸ್ಥೆಗೆ ತಗೊಳ್ಳೋ ಮುಂದ ಏನ್ ಹೇಳ್ತೀರಂದ್ರ ಇವ್ ಒಲ್ಲತ್ತಿರ್ತಾನ, ನೀವೆಲ್ಲ ಬಾಲೆ ನಮ್ ಬಿಸ್ನೆಸ್ ನಾಗ ನೀವು ತಿರ್ತೀರಿ, ನಾವ್ ಒಲ್ಲಲೇ ತಿರ್ತಾನವ. ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಏನ್ ಹೇಳ್ತೀರಂದ್ರ 100% ನಮ್ಮ ಸಂಸ್ಥೆಗೆ ಲಾಭ ಆಗ್ತದೆ. ಲಾಭ ಆಲಿಕಪ್ಪ ಅಂದ್ರ ನಮ್ಮ ಕೈಲೇ ಕೊಡ್ತೀವಿ ಬಾನಿ ಅಂತ ಹೇಳಿ ಏನ್ ಮಾಡ್ತೀರಂದ್ರ ಹೇಳ್ತೀರಿ. ಇದನ್ನ ಏನಂತ ಹೇಳಿ ಕರಿತೀವಿ, ಗ್ಯಾರಂಟಿ ಗಿವನ್ ಬೈ ಓಲ್ಡ್ ಪಾರ್ಟ್ನರ್. ಹೌದಾ? ನೆಕ್ಸ್ಟ್ ಇದು 3 ಜನರಾಗ ಒಬ್ಬ ಏನ್ ಮಾಡ್ತಾನಂದ್ರ ಬಹಳ ಮುಂದಾಳತ್ವ ವಹಿಸಿ ಏನ್ ಮಾಡ್ತಾನಂದ್ರ ಅವ್ರು ಯಾರು ಕೊಡ್ಲಿಕ್ಕಂದ್ರ ನಾ ಕೊಡ್ತೀನಿ ಕೈಲೇ ಬಾನಿ ಅಂತ ಹೇಳಿ ಕರಿತಾನ. ಸೊ ಈ ರೀತಿಯಾಗಿ ಏನ್ ಮಾಡ್ತಾರಂದ್ರ ಅಶ್ಯೂರೆನ್ಸ್ ಅನ್ನ ಕೊಡ್ತಾರೆ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್. ಹೌದಾ? ಸಚ್ ಗ್ಯಾರಂಟಿ ಅಥವಾ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್. ಬಿಸ್ನೆಸ್ ಬರುದೇ ಪ್ರಾಫಿಟ್ ಸಂಬಂಧ್ರಿ, ಹಂಗಾಗಿ ಪ್ರಾಫಿಟ್ ಅನ್ನ ಕೊಡ್ತೀವಿ ಬಾ ಸೌಕಾರನಿ ಅಂತೇಳಿ ಏನ್ ಮಾಡ್ತಾರಂದ್ರ ಆತನಿಗೆ ಗ್ಯಾರಂಟಿಯನ್ನ ಕೊಡ್ತಾರ, ಆತನಿಗೆ ಅಶ್ಯೂರೆನ್ಸ್ ಅನ್ನ ಕೊಡ್ತಾರ, ಅವಾಗ ಅವ ಬರ್ತಾನ. ಇದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಗ್ಯಾರಂಟಿ ಅಂತೇಳಿ ಕರಿತೀವಿ. ದ ಮಿನಿಮಮ್ ಗ್ಯಾರಂಟಿ ಅಮೌಂಟ್ ಶಾಲ್ ಬಿ ಪೇಡ್ ಟು ದ ನ್ಯೂ ಪಾರ್ಟ್ನರ್ when his share of profit as per profit sharing ratio. ಅವನಿಗೆ ಗ್ಯಾರಂಟಿ ಹೆಂಗ್ ಕೊಡ್ತೀವಿ ಅಂದ್ರ ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಧಾರದ ಮೇಲೆ ಕೊಡ್ತೀವಿ. ಗ್ಯಾರಂಟಿ ಯಾವಾಗ ಕೊಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ನಿಗೆ ಹೇಳಿರ್ತೀವಿ, ನೀ ಬಾರಪ್ಪ ನಮ್ಮ ಸಂಸ್ಥೆ ಒಳಗ ನಿನಗ ಲಾಭ ಆಲಿ ಬಿಡ್ಲಿ. ಹೌದಾ? ಲಾಭ ಆದ್ರೆ ಜಾಸ್ತಿ ಬಂದ್ರೆ ನಿನಗೆ, ಒಂದು ವೇಳೆ ನಿನಗೆ ಏನಾದ್ರೂ ನಷ್ಟ ಆಯ್ತಪ್ಪ ಅಂದ್ರ ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ವೇರ್ ಗಿವನ್ ಬೈ ಓಲ್ಡ್ ಪಾರ್ಟ್ನರ್ ಆರ್ ಇಂಡಿವಿಜುವಲ್ ಪಾರ್ಟ್ನರ್. ಈ ರೀತಿ ಗ್ಯಾರಂಟಿಯನ್ನ ಕೊಡ್ತೀವಿ. ನಿನಗೆ ಎಷ್ಟು ಲಾಭ ಅಂತೂ 100% ಆಗ್ತದ, ನೀ ಬಾ ನಮ್ಮ ಸಂಸ್ಥೆಗೆ ಅಂತೇಳಿ ನೀವು ಅಶ್ಯೂರೆನ್ಸ್ ಅನ್ನ ಕೊಡ್ತೀರಿ. ಅವಾಗ ಆ ಪಾರ್ಟ್ನರ್ ಎಂಟ್ರಿ ಆಗ್ತಾನ. ಒಂದು ವೇಳೆ 25,000 ಬಂದ್ರೆ ಚಲೋ, ಅವನಿಗೆ ಲಾಭ ಬರ್ಲಿಕ್ಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಪ್ರಾಬ್ಲಮ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ. ನೋಡಿ, 1ನೇ ಪ್ರಾಬ್ಲಮ್ ನೀವ್ ಹೇಳದಂಗೆ ಅದ್ ನೋಡ್ರಿ. ಎ ಮತ್ತು ಬಿ ಯಾರು, ಎ ಬಿ ಸಿ 3 ಜನ ಪಾರ್ಟ್ನರ್ಸ್ ಅದರ. ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್. ಹೌದಾ? ಎ ಮತ್ತು ಬಿ ಮತ್ತು ಸಿ ಏನದಾರ ಅಂದ್ರ ಪಾರ್ಟ್ನರ್ಸ್ ಅದರ. ಸೊ ಸಿ ಇಲ್ಲ, ಆಲ್ರೆಡಿ ಎ ಮತ್ತು ಬಿ ಅನ್ನೋರು ಇಬ್ಬರು ಪಾರ್ಟ್ನರ್ಸ್ ಅದರ. ಅವರು 3:2:1 ರಂಗ ಅವ್ರು ಏನ್ ಮಾಡ್ತಾರ ಅಂದ್ರ ತಮ್ಮ ಲಾಭವನ್ನ ಹಂಚ್ಕೋತಾರ. ಓಕೆ, ತಮ್ಮ ಲಾಭವನ್ನ ಹಂಚ್ಕೋತಾರ ಎ ಮತ್ತು ಬಿ. ಮುಂದೆ ಏನಾಗ್ತಂದ್ರ ಅವರ ರೇಷಿಯೋ ಏನಿರ್ತದ 3:2:1. ಈ ರೀತಿ ಅವ್ರದ್ದು ಏನಾಗಿರ್ತದಂದ್ರ ರೇಷಿಯೋ ಆಗಿರ್ತದ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಎ ಬಿ ಮತ್ತು ಸಿ ನೆನ್ಕೊಂಡ್ಬಿಡ್ರಿ. ಎ ಬಿ ಸಿ ಆರ್ ಇನ್ ಅ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ಸಿ ಶೇರ್ ಇನ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಸಿ ಇದೇನದಂದ್ರೆ ಇಲ್ಲಿ ಸಿ ಹೊಸ ಪಾರ್ಟ್ನರ್ ಅದನ. ಈ ಪ್ರಶ್ನೆ ಒಳಗೆ ಸಿ ಯಾರದಾರ? ಅಡ್ಮಿಟೆಡ್ ಪಾರ್ಟ್ನರ್ ಅದನ. ಸಿ ಶೇರ್ ಆಫ್ ಪ್ರಾಫಿಟ್ ಹ್ಯಾಸ್ ಬೀನ್ ಗ್ಯಾರಂಟೀಡ್ ಬೈ ಎ ಅಂಡ್ ಬಿ. ಸೊ ಈಗ ಸಿ ಅನ್ನ ಒಳಗೆ ತುಳುವಾಗಿ ಇವ್ರು ಏನ್ ಹೇಳಿದಾರೆ ಅಂದ್ರೆ ಎ ಮತ್ತು ಬಿ ನಿನಗೆ ಲಾಭ ಆಲಿಕ್ಕಂದ್ರೆ ನಿಮಗೆ ಮಿನಿಮಮ್ 8,000 ರೂಪಾಯಿ ಲಾಭ ಆಗ್ತದೆ ಸಾವುಕಾರ.
ನಿನಗೆ ಲಾಭ ಆಲಿಕ್ಕಂದ್ರ ನಮ್ಮ ಕೈಲೇ ಕೊಡ್ತೀವಿ. ಓ ಬಿಸ್ನೆಸ್ನ ಬಾ ಅಂತೇಳಿ ಯಾರಿಗೆ ಕರ್ಕೊಂಡಾರ ಇವರು? ಸಿ ಕರ್ಕೊಂಡಾರ. ಪ್ರಶ್ನೆ ಅರ್ಥ ಆಯ್ತಾ? 3 ಜನ ಪಾಲುದಾರರಲ್ಲಿ ಸಿನ ಅಡ್ಮಿಟ್ ಮಾಡ್ಕೊಂಡಾರ. ಲಾಭ ಹಂಚಿಕೊಳ್ಳೋ ರೇಷಿಯೋ ಏನದಂದ್ರ 3:2:1 ಅದ. ಸಿಗೆ ಏನ್ ಹೇಳ್ಯಾರಂದ್ರೆ ಎ ಮತ್ತು ಬಿ ಇಬ್ರು ಕೂಡಿ ನಿನಗೆ 8,000 ರೂಪಾಯಿ ಲಾಭ ಬರ್ತದ. ಬರ್ಲಿಕ್ಕಂದ್ರ ನಮ್ಮ ಕೈಲೇ ಕೊಡ್ತೀವಿ ಬಾ ಅಂತೇಳಿ ಕರೆದಾರ. ಮುಂದೆ ಹೋಗುನು. ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31 ಮಾರ್ಚ್ 2024, 31 ಮಾರ್ಚ್ 2024 ಪ್ರಾಫಿಟ್ ಎಷ್ಟದಾಗ್ಯದಂದ್ರ 36,000 ರೂಪಾಯಿ ಆಗ್ಬಿಟ್ಟದ ಪ್ರಾಫಿಟ್. ಹೌದಾ? ಈಗ 36,000 ರೂಪಾಯಿದ 3 ಮಂದಿ ಹಂಚ್ಕೋಬೇಕ್ರಿ. ಹಂಗಾಗಿ ನಾನು ನಿಮ್ಗೆ ರಫ್ ಆಗಿ ಇಲ್ಲಿ ಹಂಚಿ ತೋರಿಸ್ತೇನೆ ನೋಡ್ರಿ. ಎ ಎಷ್ಟು ಬರ್ತಂದ್ರ 36,000 ಇಂಟು 36,000 ಇಂಟು 3/6. 36,000 ಇಂಟು 3/6 ಮಾಡಿದಾಗ ನಮಗೆ ಎಷ್ಟು ಬರ್ತದ ಅಂತ ಹೇಳಿದಾಗ 18,000 ರೂಪಾಯಿ ಬರ್ತದೆ ನೋಡ್ರಿ. 18,000 ರೂಪಾಯಿ ಬರ್ತದೆ. ನೆಕ್ಸ್ಟ್ ಬಿ ಅವರಿಗೆ 36,000 ಇಂಟು 2 ಪಾಲ ನೋಡಿ. 2 ಪಾಲ ಮಾಡಿದಾಗ 2/6 ಮಾಡಿದಾಗ ಎಷ್ಟು ಬರ್ತದ ಅಂತ ಹೇಳಿದಾಗ 2/6 ಮಾಡಿದಾಗ ನಮಗೆ ಟೋಟಲ್ ಆಗಿ ಎಷ್ಟು ಬರ್ತದ ಅಂದ್ರ 12,000 ರೂಪಾಯಿ ಬರ್ತದೆ. ಮೂರನೇದು ಸಿ ಅನ್ನುವಂತ ವ್ಯಕ್ತಿಗೆ 36,000 ಇಂಟು 1/3 ಕೂಡಿಸಾಗ ಎಷ್ಟು ಆಗ್ತದೆ ಅಂದಾಗ 6 ಆಗ್ತದೆ. 3 ಕೂಡಿಸಾಗ 1/6 ಆಗ್ತದೆ. 1/6 ಆದಾಗ ನಮಗೆ ಎಷ್ಟು ಬರ್ತದ ಅಂದಾಗ ನೋಡಿ ಎಷ್ಟು ಬರ್ತದೆ 1/6 ಅಂದಾಗ ನಮಗೆ 6,000 ರೂಪಾಯಿ ಬರ್ತದೆ. ಗ್ಯಾರಂಟಿ ಫುಲ್ಫಿಲ್ ಐತೇನ ನೋಡಿ. ತಮಗೆ ಬಂದಂತಹ ಲಾಭ ಎಷ್ಟು? 36,000. ನೀವು ಇದೊಂದು ಲೆಕ್ಕ ತಿಳಿತಾ ಉಸು ತಿಳಿದಂಗೆ ನೆನಪಿಟ್ಕೊಂಡ್ಬಿಡ್ರಿ. ಸ್ವಲ್ಪ ಸಣ್ಣ ಸಣ್ಣ ಚೇಂಜಸ್ ಇರ್ತಾವ, ಮುಂದೆ ನೋಡ್ಕೋತ ಹೋಗ್ಬೇಕು. ಇದನ್ನ ನಾವು 100% ತಿಳ್ಕೊಬೇಕು. ಸಿಗೆ ಕರ್ಕೊಂಡಾರ ಯಾರು? ಎ ಮತ್ತು ಬಿ. ಏನ್ ಹೇಳಿ ಅಂದ್ರ ನಿನಗೆ 8,000 ರೂಪಾಯಿ ಲಾಭ ಬರ್ತದ ಬಾ ಅಂತೇಳಿ ಕರ್ಕೊಂಡಾರ. ಸೊ ಹಂಗಾಗಿ 8,000 ರೂಪಾಯಿ ಲಾಭ ಬರ್ತದ ಅಂತ ಹೇಳಿದಾರ. ಸೊ 8,000 ರೂಪಾಯಿ ಲಾಭ ಬರ್ತದ ಅಂತೇಳಿ ಹೇಳಿದಾಗ ಅವ್ನಿಗೆ 8,000 ರೂಪಾಯಿ ಲಾಭ ಕೊಡಬೇಕು. ಕೊಡ್ಲಿಕ್ಕಂದ್ರೆ ಏನ್ ಮಾಡಬೇಕು? ಕೈಲೇ ಹಾಕಿ ಕೊಡಬೇಕು. ಇದು ರೂಲ್ಸ್ ಅದ. ಹಂಗಾಗಿ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನದ 3:2:1 ಪ್ರಕಾರ ನಾವು ಪ್ರಾಫಿಟ್ ಶೇರಿಂಗ್ ಅನ್ನ ಹಂಚಿದಾಗ ಈಗ 18,000 ಬಂದದ, ಬಿಗೆ 12,000 ಬಂದದ, ಸಿಗೆ 6,000 ಬಂದದ. ಕಮ್ಮೆಟ್ಟ ಬಿದ್ದದ ಸಾವುಕಾರ 2,000 ರೂಪಾಯಿ. ಈ 2,000 ರೂಪಾಯಿನ ಯಾರು ಕೊಡ್ಬೇಕಂದ್ರ ಎ ಮತ್ತು ಬಿ ಕೊಡಬೇಕು. ಇದನ್ನ ಲೆಕ್ಕ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡೋಣ. ಸೊ 31 ಮಾರ್ಚ್ 2024 ಇಯರ್ ಎಂಡ್. ನೆಕ್ಸ್ಟ್ ಡೆಬಿಟ್ ಕ್ರೆಡಿಟ್ ಸೇಮ್ ನೋಡಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಇದು ಕೂಡ ಬೈ ನೆಟ್ ಪ್ರಾಫಿಟ್. ರೈಟ್ ನೆಟ್ ಪ್ರಾಫಿಟ್ ವಾಸ್ ₹36,000. ಹೌದಾ? ಹಂಗಾಗಿ ಇಲ್ಲಿ ನೆಕ್ಸ್ಟ್ 36,000 ಕೊಟ್ಟಿವೆ. 3 ಜನರದ ನಾವು ಏನ್ ಮಾಡ್ಬೇಕು? ಇಲ್ಲಿ ಪ್ರಾಫಿಟ್ ಅನ್ನ ಹಂಚ್ಕೋಬೇಕು. 3 ಜನದ ಪ್ರಾಫಿಟ್. ಅವ್ರದ್ದು ಓಲ್ಡ್ ರೇಷಿಯೋ ಏನದ ನೋಡ್ರಿ, ಓಲ್ಡ್ ರೇಷಿಯೋ. ಸೊ 3 ಜನ ಪಾರ್ಟ್ನರ್ ಅದರ, ಎ ಬಿ ಮತ್ತು ಸಿ. 3:2:1 ಅದ. ಸೊ ಹಂಗಾಗಿ ಎ ಕ್ಯಾಪಿಟಲ್ ಅಕೌಂಟ್ ಬಹಳ ಸಮಾಧಾನ ನೋಡ್ರಿ. ಎ ಕ್ಯಾಪಿಟಲ್ ಅಕೌಂಟ್ ನಿಮಗೆ ಸ್ಲೋ ಆದ್ರ ಸ್ಪೀಡ್ ಇಡ್ರಿ. ಅಲ್ಲಿ ಆಪ್ಷನ್ ಅದ ನಿಮಗೆ. ಹೌದಾ? 3 ಡಾಟ್ ಇರ್ತಾವ ನೋಡಿ, ಅಲ್ಲಿ ಆಪ್ಷನ್ ಅದ. ಸ್ಲೋ ಆದ್ರ ಸ್ಪೀಡ್ ಇಡ್ರಿ, ಸ್ಪೀಡ್ ಆದ್ರ ಸ್ಲೋ ಇಡ್ರಿ. ಸಿಂಪಲ್. ಎ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದು 36,000 ಇಂಟು 3/6 ಅಂತೇಳಿ ಅಂದಾಗ ಇನ್ನರ್ ಕಾಲಮೇ ಬರೀಬೇಕಿದ್ದು, ಔಟರ್ ಕಾಲಮ್ ಇಲ್ಲ. 18,000. ನೆಕ್ಸ್ಟ್ 2 ಮತ್ತೆ ಯಾರು? ಬಿ ಕ್ಯಾಪಿಟಲ್ ಪೂರ ಬರೀಬೇಕಾ? ಬಿ ಕ್ಯಾಪಿಟಲ್ ಅಕೌಂಟ್ ಸೇಮ್ ಒಂದು ಕೂಡ 36,000 ಇಂಟು 2/6 ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಸರ್ಕಾರ? 12,000 ಬರ್ತದೆ. ನೆಕ್ಸ್ಟ್ ಕೊನೆಯದಾಗಿ ಸ್ವಲ್ಪ ಜಾಗ ಬಿಡಬೇಕು, ಬಿಟ್ಟು ಸಿ ಕ್ಯಾಪಿಟಲ್ ಅನ್ಬೇಕು. ಸಿ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಇಲ್ಲಿ ಕೂಡ 36,000 ಇಂಟು 1/6 ಅಂದಾಗ 36,000 ಇಂಟು 1/6 ಅಂದಾಗ ಎಷ್ಟು ಬರ್ತದ? 6,000 ರೂಪಾಯಿ ಬರ್ತದೆ. ಈಗ ಸಮಸ್ಯೆ ಎ ಎಷ್ಟು ಕೊಡಬೇಕು, ಬಿ ಎಷ್ಟು ಕೊಡಬೇಕು ಅನ್ನುವಂತಹ ಸಮಸ್ಯೆ. ಇಂತಹ ಸಮಯದಲ್ಲಿ ಏನೂ ಹೇಳಿಲ್ಲ ಅಂದಾಗ ಸಿ ಅನ್ನುವಂತ ಒಂದು ಏನ್ ಮಾಡ್ರಿ? ರೌಂಡ್ ಹಾಕ್ರಿ. ಹೊಸ ರೇಷೋ ಏನಾಗ್ತದೆ? 3:2 ಆಗ್ತದೆ. ರೊಕ್ಕ ಹೆಂಗ್ ಕೊಡ್ಬೇಕು? ಇವರು 3:2 ಕೊಡ್ಬೇಕು. ಎಷ್ಟು ರೂಪಾಯಿ ಕೊಡ್ಬೇಕು? 2,000 ರೂಪಾಯಿ ಕೊಡ್ಬೇಕು. 2,000 ರೂಪಾಯಿಯನ್ನ 3:2 ಎ ಮತ್ತು ಬಿಗಳು ಕೊಡಬೇಕು. ಹಂಗಾಗಿ ನೋಡ್ರಿ, ಲೆಸ್ ಏನ್ ಅನ್ಬೇಕಂದ್ರ ಲೆಸ್ ಡೆಫಿಷಿಯನ್ಸಿ ಅನ್ಬೇಕು, ಅಥವಾ ಲೆಸ್ ಅಂದ್ರೆ ಡೈರೆಕ್ಟ್ ಲೆಸ್ ಅಂದು 2,000 ಇಂಟು ಯಾವ ಪಾಲ್ದಂಗೆ ಕೊಡ್ಬೇಕು? ಇವಂದು ಎಷ್ಟು ಅದ? 3. ಸೊ ಹಂಗಾಗಿ ಇವೆರಡು ಕೂಡುಸ ನೋಡ್ರಿ ಈ ರೀತಿ ಬರ್ತದ. ಎಷ್ಟು ಬರ್ತದ ಅಂದ್ರ 3:2 ಅದಲ್ರಿ ಅವ್ರದ್ದು 3/5. ನೆಕ್ಸ್ಟ್ 2/5 ಅಂದಂಗ. ಹಂಗಾಗಿ 3/5 ಮಾಡ್ರಿ. 3/5 ಮಾಡಿದಾಗ ನಮಗೊಂದು ಅಮೌಂಟ್ ಬರ್ತದೆ. ಎಷ್ಟು ಬರ್ತದೆ ಅಂದಾಗ 1,200 ರೂಪಾಯಿ. ಈ 1,200 ಇದ್ರಾಗ ಮೈನಸ್ ಮಾಡಿ ಔಟರ್ ಕಾಲಮ್ ನಲ್ಲಿ ನಾವು ಎಷ್ಟು ಬರೀಬೇಕು ಅಂತ ಹೇಳಿ ಅಂದಾಗ 16,800 ರೂಪಾಯಿ ಬರ್ದೀವಿ. 16,800 ರೂಪಾಯಿ ಕೊಟ್ಟ. ಹಂಗಾಗಿ ಇಲ್ಲಿ ಏನ್ ಮಾಡ್ಬೇಕು? ಈ ರೊಕ್ಕ ತಂದು ಆ್ಯಡ್ ಮಾಡ್ಬೇಕು. ಆ್ಯಡ್ ಏನಂತೇಳಿ ಮಾಡ್ಬೇಕಂದ್ರ ಈ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಆ್ಯಡ್ ಮಾಡ್ಬೇಕು. ಎ ಕೊಟ್ಟಾನ ಎಷ್ಟು? 1,200 ರೂಪಾಯಿ ಕೊಟ್ಟಾನ. ನೆಕ್ಸ್ಟ್ ಇನ್ನು ಉಳಿದ ರೊಕ್ಕ ನೆಕ್ಸ್ಟ್ ಇಲ್ಲಿ ಬಿ ಒಳಗೆ ಲೆಸ್ ಮಾಡ್ಕೋಬೇಕು ನೋಡ್ರಿ. ಲೆಸ್ ಏನಂತೇಳಿ ಅಂದಾಗ 2,000
2000 ಇಂಟು 2/5 ಮಾಡಿದಾಗ ಎಷ್ಟು ಬರ್ತದೆ? 800 ಬರ್ತದೆ. ಇವ 800 ಕೊಡಬೇಕು. ಇವನಿಗೆ 800 ನಾವು ಲೆಸ್ ಮಾಡಿದಾಗ ನಮಗೆ ಇವನಿಗೆ 11,700 ಹೋಗ್ತದೆ. ನೆಕ್ಸ್ಟ್ ಈ 800 ಇಲ್ಲಿ ಆ್ಯಡ್ ಮಾಡಬೇಕು. ಏನಂತೇಳಿ ಅಂದಾಗ ಬಿ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಒಂದು 800 ಬರೆದು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಎಷ್ಟಾಗ್ತದೆ? ಇವನಿಗೆ ಕಂಪ್ಲೀಟಾಗಿ 8,000 ಕ್ಲಿಯರಾ? 8,000 ಬಂತು. ಸೊ ಟೋಟಲ್ ಇಲ್ಲಿ 36,000, ನೆಕ್ಸ್ಟ್ ಇಲ್ಲಿ 36,000. ಈ ರೀತಿಯಾಗಿ ಅದಂಥ ಗ್ಯಾರಂಟಿ ಮೇಲೆ ನಮಗೆ ಪ್ರಶ್ನೆಗಳು ಬಂದಾಗ ನಾವು ಮಾಡಬೇಕು. ಫಸ್ಟಿಗೆ ಪ್ರಾಫಿಟನ್ನು ಬರೀಬೇಕು, ಅವ್ರು ಮೂರದು ಹಂಚಬೇಕು. ಹಂಚಿದಾಗ ನಮಗೇನಾಗ್ತದೆ ಅಂದ್ರೆ ಕಂಪ್ಲೀಟಾಗಿ ಅವ್ರಿಗೆ ಗ್ಯಾರಂಟಿ ಕೊಟ್ಟೊಟ್ಟು ಸಿಕ್ತಂದ್ರೆ ನೋ ಪ್ರಾಬ್ಲಮ್. ಇರ್ಲಿಕ್ಕಪ್ಪ ಅಂದ್ರೆ ಈ ರೀತಿ 3:2 ಟೈಪ್ ನಾವು ಮಾಡಿದೀವಲ್ಲ, ಈ ರೀತಿ ಮಾಡಿ ನಾವು ಏನು ಮಾಡ್ಬೇಕಂದ್ರೆ ಅವ್ರಿಗೆ ಕೊಡಬೇಕಾಗ್ತದೆ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ 2-3 ವಿಡಿಯೋಗಳನ್ನು ಮಾಡ್ತೀನಿ ನಾನು ಇದ್ರ ಮೇಲೆ. ಸೊ ನಿಮಗೆ ತಿಳಿಲಿಕ್ಕಪ್ಪ ಅಂದ್ರೆ ಮುಂದಿನ ವಿಡಿಯೋಗಳನ್ನು ನೋಡಿ ನೀವು 100% ಪರ್ಫೆಕ್ಟ್ ಆಗ್ತೀರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.